ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧದ ಸಂಘರ್ಷ ಈ ಬೆಂಗಳೂರಿನ ಡ್ರೈ ಫ್ರೂಟ್ಸ್ ಮಾರ್ಕೆಟ್ಗಳಿಗೂ ತಟ್ಟಿದೆ. ಈ ಒಂದು ಡ್ರೈ ಫ್ರೂಟ್ಸ್ನ ಒಂದು ಮಾರ್ಕೆಟಿನ ವ್ಯಾಪಾರಸ್ಥರು ಆಗಿರ್ಬೋದು, ಮಾಲೀಕರು ಆಗಿರ್ಬೋದು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ರಂಜಾನ್ ಹಬ್ಬ ಇರುವ ಹಿನ್ನೆಲೆ ನಾನಿವತ್ತು ಡ್ರೈ ಫ್ರೂಟ್ಸ್ ಅಂಗಡಿಗಳಿಗೆ ಭೇಟಿ ನೀಡಿದೆ. ಅಲ್ಲಿನ ವ್ಯಾಪಾರಸ್ಥರು, ಮಾಲೀಕರು ಎಲ್ಲ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ಇರಾನ್ ಮತ್ತು ಇಸ್ರೇಲ್ ವಾರ್ ನಡೀತಾ ಇರೋದ್ರಿಂದ ಈಗ ಇರಾನ್ನಿಂದ ಬರ್ತಿದ್ದ ಪಿಸ್ತಾ, ಖರ್ಜೂರ, ಬಾದಾಮಿ ಹೀಗೆ ಹಲವು ಡ್ರೈ ಫ್ರೂಟ್ಸ್ಗಳು ಬರ್ತಾ ಇಲ್ಲ. ತುಂಬ ಸಮಸ್ಯೆ ಆಗ್ತಾ ಇದೆ. ಮುಂದೆ ಒಂದು ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಇಲ್ಲಿನ ವ್ಯಾಪಾರಸ್ಥರು ಸಹ ಹೇಳಿದರು, ಕಳವಳ ವ್ಯಕ್ತಪಡಿಸಿದರು. ಈಗಾಗಲೇ ರಂಜಾನ್ ಹಬ್ಬ ಇರುವ ಹಿನ್ನೆಲೆ ನಾವು 1 ಮತ್ತು 1.5 ತಿಂಗಳಿಗಾಗುವಷ್ಟು ಒಂದು ಡ್ರೈ ಫ್ರೂಟ್ಸ್ಗಳನ್ನು ಸಂಗ್ರಹ ಮಾಡಿದ್ದು, ಸದ್ಯದ ಮಟ್ಟಿಗೆ ಸದ್ಯದ ಬೆಲೆಯಲ್ಲೇ ವ್ಯಾಪಾರ ಮಾಡ್ತೀವಿ. ತದನಂತರ ಈ ಒಂದು ಸಪ್ಲೈ ಆಗಿಲ್ಲ ಇರಾನ್ನಿಂದ ಅಂದರೆ ಬೆಲೆ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತಲೂ ಸಹ ಹೇಳಿದರು. ಒಟ್ಟಿನಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡೀತಿರುವ ಸಂಘರ್ಷದ ಎಫೆಕ್ಟ್ ಬೆಂಗಳೂರಿಗೂ ತಟ್ಟಿದೆ ಅಂತಲೂ ಹೇಳ್ಬೋದು. ನಾನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ಈ ಅಂಗಡಿನ ಅಂತಲೂ ಹೇಳ್ಬೋದು. ಸೊ ಎಲ್ಲ ಕಡೆಯೂ ಒಳ್ಳೆ ಫೇಮಸ್ ಇರುವ ಈ ಒಂದು ಡ್ರೈ ಫ್ರೂಟ್ಸ್ ಅಂಗಡಿ, ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳು ಸಹ ಸಿಗ್ತಾ ಇದೆ. ಬಾದಾಮಿ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಒಟ್ಟು ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳು, ಖರ್ಜೂರಗಳಾಗಿರ್ಬೋದು, ಎಲ್ಲ ಡ್ರೈ ಫ್ರೂಟ್ಸು ಸಿಗುತ್ತೆ. ಒಳ್ಳೆ ಟೇಸ್ಟಿಯಾಗಿ ಸಹ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಆಗಲೇ ಈ ಒಂದು ಅಂಗಡಿಯಲ್ಲೂ ಡಿಸ್ಕೌಂಟು ಸಹ ಯಾವಾಗಲೂ ನಡೀತಾನೆ ಇರುತ್ತೆ ಅಂತಲೂ ಹೇಳ್ಬೋದು. ಇನ್ನು ರಂಜಾನ್ ಹಬ್ಬ ಇರುವ ಹಿನ್ನೆಲೆ ಎಲ್ಲ ಥರದ ಒಂದು ವಿಶೇಷವಾಗಿ ಹೊಸ ಒಂದು ಡ್ರೈ ಫ್ರೂಟ್ಸ್ಗಳು ಸಹ ಬಂದಿದೆ ಅಂತಲೂ ಸಹ ಹೇಳ್ಬೋದು ಡ್ರೈ ಫ್ರೂಟ್ಸ್ ಅಂಗಡಿಗೆ. ಅಂದರೆ ಒಟ್ಟಿನಲ್ಲಿ ಈ ವರ್ಷ ಒಂದು ಡ್ರೈ ಫ್ರೂಟ್ಸ್ ಅಂಗಡಿಗೆ ಒಂದು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರೋ ಯುದ್ಧದ ಎಫೆಕ್ಟ್ ಡ್ರೈ ಫ್ರೂಟ್ಸ್ ಅಂಗಡಿಗಳಿಗೂ ತಟ್ಟಿದೆ ಅಂತಲೂ ಸಹ ಹೇಳ್ಬೋದು. ಮುಂದೆ ಏನಾಗುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಸದ್ಯದ ಮಟ್ಟಿಗೆ ಈ ಒಂದು ಅಂಗಡಿಗೆ ಸಾಕಷ್ಟು ಪ್ರಶಸ್ತಿಗಳು ಸಹ ಲಭ್ಯ ಆಗಿದೆ. ನಿಮಗೂ ಇಷ್ಟ ಆದರೆ ಈ ಅಂಗಡಿನ ಭೇಟಿ ಮಾಡಿ.